ನೀವೇನಾದ್ರೂ ಆಕ್ಸಿಸ್ ಬ್ಯಾಂಕ್ ನ ಕ್ರೆಡಿಟ್ ಕಾರ್ಡ್ ನ ಬಿಲ್ ನ ಪೇ ಮಾಡಬೇಕು ಅಂತಂದ್ರೆ ನಿಮ್ಗೆ ಯಾವುದೇ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ನ ಅವಶ್ಯಕತೆ ಇರೋದಿಲ್ಲ. ಸೊ ನೇರವಾಗಿ ನೀವು ಆಕ್ಸಿಸ್ ಬ್ಯಾಂಕ್ ನ ಅಪ್ಲಿಕೇಶನ್ ಮುಖಾಂತರನೇ ಕ್ರೆಡಿಟ್ ಕಾರ್ಡ್ ಬಿಲ್ ನ ಪೇ ಮಾಡಬಹುದು. ಸೊ ಅದು ಹೇಗೆ ಅನ್ನೋದು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಂಡ್ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಐಡಿನ ಸಹ ಫಾಲೋ ಮಾಡಿ. ಸೊ ಹೋಮ್ ಪೇಜ್ ಈ ರೀತಿ ಇರುತ್ತೆ. ಸ್ವಲ್ಪ ಸ್ಕ್ರೋಲ್ ಮಾಡೋರು ಇಲ್ಲಿ ಕ್ವಿಕ್ ಲಿಂಕ್ ಅನ್ನೋ ಆಪ್ಷನ್ ಅಲ್ಲಿ ಕ್ರೆಡಿಟ್ ಕಾರ್ಡ್ಸ್ ಅಂತ ಇದೆ ನೋಡಿ. ಸೊ ಇಲ್ಲಿ ಕ್ಲಿಕ್ ಮಾಡಬೇಕು. ನೀವು ಯಾವುದೇ ಒಂದು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಮುಖಾಂತರ ಅಮೌಂಟ್ ಪೇ ಮಾಡ್ತೀನಿ ಅಂತಂದ್ರೆ ದಯವಿಟ್ಟು 3 ದಿವಸ ಮುಂಚಿತವಾಗಿ ಪೇ ಮಾಡಿ. ಯಾಕೆಂದ್ರೆ ಬ್ಯಾಂಕಿಂಗ್ ಅಪ್ಲಿಕೇಶನ್ಗೆ ರಿಸೀವ್ ಆಗೋದಕ್ಕೆ ಬ್ಯಾಂಕ್ ನಿಮ್ಮ ಕ್ರೆಡಿಟ್ ಕಾರ್ಡ್ಗೆ 3 ಡೇಸ್ ಟೈಮ್ ತಗೊಳುತ್ತೆ. ಅದೇ ನೀವು ಬ್ಯಾಂಕಿಂಗ್ ಅಪ್ಲಿಕೇಶನ್ ಥ್ರೂನೇ ಪೇ ಮಾಡ್ತಿದ್ದೀರಾ ಅಂತಂದ್ರೆ ಆಯಾ ಬ್ಯಾಂಕ್, ಎಕ್ಸಾಂಪಲ್ ಆಕ್ಸಿಸ್ ಬ್ಯಾಂಕ್ ಅಂದ್ರೆ ಆಕ್ಸಿಸ್ ಬ್ಯಾಂಕಿಂದಲೇ ಪೇ ಮಾಡ್ತಿದ್ದೀರಾ, ಎಸ್ ಬ್ಯಾಂಕ್ ಅಂದ್ರೆ ಎಸ್ ಬ್ಯಾಂಕಿಂದಲೇ ಪೇ ಮಾಡ್ತೀರಾ ಅಂದ್ರೆ ಇಮಿಡಿಯೇಟ್ ಅಪ್ಡೇಟ್ ಆಗುತ್ತೆ. ಇಲ್ಲಿ ಮಿನಿಮಮ್ ಅಮೌಂಟ್ ಪೇ ಮಾಡಬಹುದು, ಡ್ಯೂ ಅಮೌಂಟ್, ಇಲ್ಲಾಂದ್ರೆ ಕರೆಂಟ್ ಬಿಲ್ ಅಮೌಂಟ್ ಪೇ ಮಾಡಬಹುದು, ಇಲ್ಲಾಂದ್ರೆ ಇನ್ನೊಂದು ಆಪ್ಷನ್ ಇದೆ ನಿಮ್ಗೆ ಇಲ್ಲಿ ಪೇ ಅದರ್ ಅಮೌಂಟ್ ಅಂತ ಇದೆ ನೋಡಿ. ಸೊ ನಾನಿಲ್ಲಿ ಪೇ ಅದರ್ ಅಮೌಂಟ್ ಅಂತ ಕ್ಲಿಕ್ ಮಾಡಿ ಮಿನಿಮಮ್ ಡ್ಯೂ ಅಮೌಂಟ್ ಗಿಂತಲೂ ಒಂದು 500 ರೂಪೀಸ್ ಜಾಸ್ತಿ ಪೇ ಮಾಡ್ತಿದ್ದೀನಿ. ನೀವು ಮಿನಿಮಮ್ ಡ್ಯೂ ಅಮೌಂಟ್ ಅಂತೆಲ್ಲ ಪೇ ಮಾಡಿ, ಇಲ್ಲಾಂದ್ರೆ ಫುಲ್ ಅಮೌಂಟ್ ಪೇ ಮಾಡ್ತಿದ್ರೆ ಫುಲ್ ಅಮೌಂಟ್ ಪೇ ಮಾಡಬಹುದು. ಸೊ ನಾನೀಗ ಮಿನಿಮಮ್ ಗಿಂತಲೂ ಜಾಸ್ತಿ ಪೇ ಮಾಡ್ತೀನಿ, 2000 ರೂಪೀಸ್. ಸೊ ಅಲ್ಲಿ ಎಂಟ್ರಿ ಮಾಡಿ ಕನ್ಫರ್ಮ್. ಇದು ಡೈರೆಕ್ಟ್ ನಮ್ಮ ಅಪ್ಲಿಕೇಶನ್ ಆಕ್ಸಿಸ್ ಬ್ಯಾಂಕ್ ಅಪ್ಲಿಕೇಶನ್ ಥ್ರೂನೇ ಪೇ ಮಾಡ್ತಿದ್ದೀನಿ. ಇಲ್ಲೊಂದ್ಸತಿ ಕನ್ಫರ್ಮ್ ಮಾಡಿ ನೆಕ್ಸ್ಟ್ ಇಲ್ಲಿ ಪಿನ್ ಕೇಳುತ್ತೆ. ನಮ್ಮ ಅಪ್ಲಿಕೇಶನ್ ಪಿನ್ನು ಎಂ ಪಿನ್ನ ಎಂಟ್ರಿ ಮಾಡಿದ್ರೆ ಸಾಕು, ಆಟೋಮೆಟಿಕಲಿ ಅಮೌಂಟು ನಮ್ಮ ಸೇವಿಂಗ್ ಅಕೌಂಟಲ್ಲಿರುವಂಥ ಅಮೌಂಟು ಕ್ರೆಡಿಟ್ ಕಾರ್ಡ್ ಬಿಲ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಇದು ಇಮಿಡಿಯೇಟ್ ಅಪ್ಡೇಟ್ ಆಗುತ್ತೆ. ನೀವು ಬೇರೆ ಅಪ್ಲಿಕೇಶನ್ ಆದರೆ ಇಮಿಡಿಯೇಟ್ ಆಗೋದಿಲ್ಲ, 3 ಡೇಸ್ ಟೈಮ್ ತಗೊಳುತ್ತೆ. ಸೊ ನೋಡಿ ಇಲ್ಲಿ ಪೇಮೆಂಟ್ ಸಕ್ಸಸ್ಫುಲ್ ಆಯಿತು. ಸೊ ಈ ರೀತಿಯಾಗಿ ನೀವು ನಿಮ್ಮ ಕ್ರೆಡಿಟ್ ಕಾರ್ಡ್ ಬಿಲ್ನ ಪೇ ಮಾಡುವಂಥದ್ದು. ಸೊ ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಆ್ಯಂಡ್ ಒನ್ ಮೋರ್ ಸಜೆಷನ್ ಏನು ಅಂತಾರೆ, ನೀವು ಯಾವುದೇ ಒಂದು ಕ್ರೆಡಿಟ್ ಕಾರ್ಡ್ ಬಿಲ್ನ ಪೇ ಮಾಡಬೇಕು ಅಂತಾರೆ ದಯವಿಟ್ಟು ಲೇಟ್ ಪೇಮೆಂಟ್ ಮಾಡ್ಕೊಳಕ್ಕೆ ಹೋಗಿ. ಪೆನಾಲ್ಟಿ ಚಾರ್ಜಸ್ 30% ವರೆಗೂ ಆ್ಯಡ್ ಮಾಡ್ತಾರೆ ಪ್ರತಿಯೊಂದು ಕ್ರೆಡಿಟ್ ಕಾರ್ಡ್ ಬಿಲ್ಲಲ್ಲೂ. ಲೇಟ್ ಪೇಮೆಂಟಲ್ಲಿ ಚಾರ್ಜಸ್ ಡೆಫಿನೆಟ್ಲಿ ಇದ್ದೇ ಇದೆ. ಸೊ ಅದೊಂದು ನನ್ನ ರಿಕ್ವೆಸ್ಟು. ಆ್ಯಂಡ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಶೇರ್ ಮಾಡಿ. ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.